ಬೆಳಗ್ಗೆ ತಾನೇ ಹೇಳಿದೆ ವಿಡಿಯೋದಲ್ಲಿ ಎಲ್ಲರದು ಹೊಡಿತಾರೆ ನಮ್ಮದು ಹೊಡೆಯಲ್ಲ ಅಂತ. ನೋಡಿ ಅದು ಇನ್ನೊಬ್ರದ್ದು ಯಾರ್ದು ಹೊಡೆಯೋಕೆ ಹೋಗಿದ್ರು, ಅಲ್ಲಿಂದ ಬಂದು ಹೊಡಿತಾವ್ರೆ. ಹಾಲು ಕರಿಯೋದು ಕೆಲಸ ನಂದೇ ಇವತ್ತು. ಅಲ್ಲಿ ಬೇಸ್ ಅವ್ರು ಬಿಡ್ತೀನಿ, ಹಾಲು ಕರ್ಕೊ ಅಂತ ಹೇಳಿದ್ರು. ಹಾಲು ಕರ್ಕೊಬೇಕು. ಅಲ್ಲಿ ಬೇಸ್ ಅವ್ರವ್ರೆ ನೋಡಿ, ಹಾಲು ಇಷ್ಟುದಾಗದೆ. ಇದಕ್ಕೆ ಎಲ್ಬೆ ಹಾಕಬೇಕು, ಕಬ್ಬಣದಲ್ವೇ. ನಾನು ತಿರ್ಗಾ ನೀರು ತಗೊಂಡು ಹೊಡಿತಾಯಿದ್ದೀನಿ ಅಂತ ಫೋನ್ ಮಾಡಿದ್ರೆ, ಆಮೇಲೆ ನೀರು ತಗೊಂಡು ಬಂದೆ. ಒಂದು ಚೊಂಬು ನೀರು ಕುಡ್ಬಿಟ್ಟು ಇವಾಗ ಹೊಡಿತಾವ್ರೆ. ಇದೇ ಅಲ್ವೆ ಹೊಡೆಯೋದು ಅಂತ. ನಮ್ಮೂರಲ್ಲಿ ದನ ಕಮ್ಮಿ, ಜಾಸ್ತಿ ಇವರೇ ಹೋಗೋದು. ಸರಿ ಹೊಡೆಯೋಕ್ಕೆ, ಗೆರೆ ಹೊಡೆಯೋಕ್ಕೆ, ರಾಗಿ ಹಾಕೋಕ್ಕೆ, ಅಲ್ಬೆ ಸವರಕ್ಕೆ ಎಲ್ಲಕ್ಕೂ ದಿವಸ ಇವ್ರದ್ದೇ ಹೊಡಿತಾರೆ. ನಮ್ಮದೇ ಹೊತ್ತು ಹೊಡಿತೀಯಾ ಅಂತ ಹೇಳ್ತಾ ಇದ್ನಲ್ಲ ಬೆಳಗ್ಗೆ ವಿಡಿಯೋದಲ್ಲಿ, ಅದನ್ನು ಕೇಳಿಸ್ಕೊಂಡು ಬಂದು ಹೊಡಿತಾವ್ರು. ನಾಳೆ ಹೊಡಿತೀನಿ ಅಂತಿದ್ರು, ನಾಳೆ ಆಗಲ್ಲ. ನಾಳೆ ಯಾರೋ ರಾಗಿ ಹಾಕ್ತಾರಂತೆ, ಅವ್ರಿಗೆ ಹೋಗ್ಬೇಕು ಬೆಳಗ್ಗೆನೆ. ಅದು ಅಲ್ದ್ರೆ ನಮ್ಮ ದಾಲಿ ನೋಡಿ ಆರ್ಕಣಂಗೆ ಆಗ್ಬಿಡೋದೆ ಎಲ್ಲ. ಅದಕ್ಕೆ ಇವತ್ತು ಹೊಡೆದು ಮುಗಿಸ್ಬಿಡ್ತೀನಿ ಅಂತ ಹೊಡಿತಾವ್ರೆ. ನಮ್ಮ ದನಗಳು ಪಾಪ ಬೆಳಗಿನ ಸಾಯಂಕಾಲ ಗಂಟೆ ಹೊಡೆದ್ರೂ ಹೋಗಿ ಸಾಕಾಗಲ್ಲ. ಹಂಗಂತ ಬೆಳಗಿನ ಸಾಯಂಕಾಲ ಗಂಟೆ ಹೊಡೆಯಲ್ಲ. ಒಬ್ಬರು ದೊಡ್ಡದ್ರು, ಅವರೇ ಕಡ್ಡಿ ಕೊಟ್ಟಿದ್ರಂತೆ, ಅಲ್ಲೇ ಕಟ್ಟಾಕ್ಬಿಟ್ಟು ಅಲ್ಲೇ ಕಡ್ಡಿ ಹಾಕಿದ್ರು. ಆಮೇಲೆ ಅಲ್ಲೇ ತಿಂದಾದಿ ಒಂದು 2 ಅವರು ತಿಂದ್ಬಿಟ್ಟು ರೆಸ್ಟ್ ಮಾಡ್ದು. ಆಮೇಲೆ ತಿರ್ಗಾ ಶುರು ಮಾಡಿದ್ರು. ಈಗ ಟೈಮ್ ಆಯಿತು. ಟೈಮ್ ಬಂದು 5 ಗಂಟೆ ಆಯಿತು. ನಾವು ಹೋಯ್ತೀವಿ ಇವಾಗ ಮನೆಗೆ. ಹಾಲು ಕರೆಯೋ ಟೈಮ್ ಆಯಿತು, ನಾವು ಹೋಯ್ತೀವಿ. ನಡಿಯಪ್ಪ ಹೋಗೋಣ. ನಾನು ನನ್ನ ಮಗ ಬಂದಿದ್ದು ನೀರು ಕೊಡೋಣ ಅಂತ. ಈಗ ಚಂಬ ಹೋಯ್ತೀವಿ. 5 ಗಂಟೆ ಆಯಿತು. ನೋಡಿ ಹಿಂಗೆ ಹೊಡೆದ್ಮೇಲೆ ಈ ಥರ ಕಾಣಿಸ್ತದೆ. ಕಬ್ಬಣ ಸೋಗಿಸಿದ್ರೆ ಬೇಗ ಬಂದ್ಬಿಡ್ತದಂತೆ ಅಲ್ಲ, ಅದಕ್ಕೆ ಅವಾಗ ಅವೆಲ್ಲ ಕುಂಟೆ ಅಲ್ಬೆ ಎಲ್ಲ ಹೊಡಿತಾ ಇರ್ತಾರೆ. ನಾವಿವಾಗ ಟೈಮ್ ಆಯಿತು, ಮಕ್ಕಳು ಬಂದಿರ್ತಾರೆ. ನನ್ನ ಮಗಳು ನಾವಿಬ್ಬರು ಸೇರಿ ಹಾಲು ಕರ್ಕೊಂಬಿಡ್ಬೇಕು. ಅವಳು ಕರೆಯೋಕ್ಕೆ ಬರಲ್ಲ, ಆದರೂ ಒಂದು ಕುಂಡ್ರಿಸ್ಕೊಬೇಕು, ಒಂದು ಕಡೆಗೆ ಕಲಿಸ್ಬೇಕು. ಎತ್ತಿನ ಗಾಡಿ ಅಲ್ಲಿ ಬಂದು ನಿಂತದೆ. ಇವತ್ತು ಒಬ್ರದ್ದು ಸರಿ ಹೊಡ್ಯಕ್ಕೆ ಹೋಗಿದ್ರು. ಅವರು ಸರಿ ಹೊಡೆದಾದ್ಮೇಲೆ ದನ ಸಾಕಾಗವೆ ಅಂದ್ಬಿಟ್ಟು ಕಡ್ಡಿ ಕೊಟ್ಟಿದ್ರು. ನೋಡಿ ಗಾಡಿ ಒಳಗೆ ಹುಸಿ ಹಾಕಿ ಕಟಾಕಿದ್ರಂತೆ. ಇನ್ನೊಂದು ಸ್ವಲ್ಪ ಅವೆ. ಇನ್ನೊಂದು ಸ್ವಲ್ಪ ಅವೆ. ನೈಟ್ ಆಯ್ತವ ಅವಕ್ಕೆ. ಪಾಪ ನಮ್ಮ ಕೆಲಸಕ್ಕೆ ದನಗಳನ್ನ ಇದು ಮಾಡಬಾರ್ದಲ್ವ, ಸಾಕು ಮಾಡಬಾರ್ದು. ಇದು ಇನ್ನೊಂದು ಹೊಲ. ಈಗ ಅದನ್ನ ಹೊಡೆದ್ಬಿಟ್ಟು ಇದನ್ನ ಹೊಡಿಬೇಕು. ಹೊಡೆದ್ಬಿಟ್ಟು ಬರ್ತಾರೆ. ಅಷ್ಟೊತ್ತು ಹಾಲು ಕರೆದಾಗ ಹಾಲು ಕರೆದು ಮಡಗಿರ್ತೀವಿ, ಬಂದು ತಗೊಂಡೋಗ್ತಾರೆ. ಅದೊಂದು ತುಂಡ ಇದೊಂದು ತುಂಡ, ಎರಡೇ. ಅದೇ ಚೆನ್ನಾಗಿರೋದು ನೋಡಿದ್ರೆ ಹೇಳ್ಕೋಬೇಕು ಅಂದರೆ. ಇದೊಂದು ಸ್ವಲ್ಪ ಕೊನ್ನಾರಿ ಜಾಸ್ತಿ ಬಿಡಿದೆ ನೋಡಿ, ಕೊನ್ನಾರಿ ಜಾಸ್ತಿ. ಆಮೇಲೆ ಕಣ್ಣೆ ಸೊಪ್ಪು ಕೊನ್ನಾರಿ. ಸೂರ್ಯ ಅಲ್ಲಿ ಅಲ್ಲಿ ನೋಡಿ ಇಲ್ಲ 5 ಗಂಟೆಗೆ ಅಲ್ಲಿರ್ತಾನೆ.
ಸದ್ಯ ಮಳೆ ನಿಲ್ತು. ನೆನ್ನೆಯಿಂದ ಮಳೆ ಇಲ್ಲ, ಬಿಸಿಲು ಬತ್ತು ಅಲ್ವಪ್ಪ. ಈಗ ಇದನ್ನು ಹೊಡ್ಬಿಟ್ಟು ಬರ್ತದಂತೆ. ಬಾ ಹೋಗೋಣ. ಈಗ ಮನೆಗೆ ಹೋಗ್ಬಿಟ್ಟು ಹಾಲು ಕರಿಬೇಕು. ಟೈಮ್ ಆಯಿತು, ಬರ್ಬರ್ ನೋಡ್ಬೇಕು. ಇವಾಗ ಸಿಗ್ತೀನಿ ವಿಡಿಯೋದಲ್ಲಿ. ಈಗ ಬಂದ ಹೊಲ್ತವಿಂದ ನೋಡಿ, ಸಗಣಿ ಎಲ್ಲ ಇಕ್ಕೊಂಡು ಹಾಲೆ ತೊಳ್ಕೊಂಡು ಮನೆ ಕಂಡವಿ. ಈಗ ಎದ್ದೊಳಿಸ್ಬಿಟ್ಟು ನನ್ನ ಮಕ್ಕಳು ಇನ್ನೂ ಬಂದಿಲ್ಲ. ನನ್ನ ಮಗಳು ಹಾಲು ಕರ್ಕೊಳ್ಳೋಣ ಅಂದರೆ ಇನ್ನೂ ಬಂದಿಲ್ವಲ್ಲ. ಎದ್ದೊಳಿಸ್ಬಿಟ್ಟು ಇವಾಗ ನೋಡೋಣ. ಒಂದ್ರಲ್ಲಿ ಕರಿತಾ ಇರ್ತೀನಿ, ಬರ್ತಾಳೆ. ಐ ಎದ್ದೋಳೆ, ದೊಡ್ಡೋಳೆ. ಐ ಎದ್ದೋಳೆ. ಐ ಸರ್ ಎದ್ದೋಳೆ. ಎದ ಹೇ, ಇದು ಎಷ್ಟು ಎದ್ದೊಳಿಸ್ರು ಎದ್ದೋಳಲ್ಲ ಇದು. ಯಾಕೆ ಅಂದರೆ ನನ್ನ ನಾಲ್ಕು ಕರೆಯೋದು ಇನ್ನೂ ಲೇಟು. ಅವೆಲ್ಲ ಕರ್ಕೊಂಬ, ಅಷ್ಟಂಟ ರೆಸ್ಟ್ ಮಾಡ್ತೀನಿ ಅಂತದ್ದು. ಆಯ್ತು ಮಾಡು. ನಮ್ಮ ಮದುಮರಿಗೆ ಇವತ್ತು ಮೇವು ಹಾಕಿದೆ, ತಿಂತಾಳೆ ಅಂತ. ತಿಂದಿಲ್ಲ. ಕಲೀಲಿ ಒಂದು ಸ್ವಲ್ಪ ಅಂತ ಹಾಕ್ತೀನಿ, ಕಲ್ತಿಲ್ಲ. ಸರಿ, ಇವಾಗ ಹಾಲು ಕರಿಬೇಕು, ಸಿಗ್ತೀನಿ. ಮೊದಲಿಲ್ಲಿ ನಮ್ಮ ಮದುವೆಗೂ ಮುಂಚೆ ಇಲ್ಲಿ ಬಟ್ಟೆ ಹಿಂಡಕ್ಕೆ ಬರ್ತಾಯಿದ್ದು. ಪಾತ್ರೆ ಬೆಳಗಕ್ಕೆ, ಬಟ್ಟೆ ಹಿಂಡಕ್ಕೆಲ್ಲ ಇಲ್ಲಿ ಅಣೆಕಟ್ಟಿತ್ತಿಲ್ಲಿ. ಈಗ ನೋಡು, ಕೆಸರು ನೀರಾಗ್ಬಿಟ್ಟವೆ. ನಮ್ಮ ಮನೆಯವ್ರು ಹಾಲು ಹಾಕಕ್ಕೆ ಹೋದ್ರು. ಇವಾಗ ನಾವು ಗಾಡಿ ಹುಡ್ಕೋಗೋಣ ಅಂತ ಬಂದಿದ್ದೀವಿ. ನಾನು ನನ್ನ ಮಗಳು ಹುಡ್ಕೊಂಡು ಹೋಯ್ತಾ ಇದ್ದೀವಿ. ಕುಂಟೆ ಇದು ಹಲ್ಬೆ ಹಾಕೊಂಡು. ಗುಂಡ ಹೋದ್ನೇನೋ ಕನ್ನಡಿ. ಬರ್ತದ ನಡಿ. ಹೋಯ್ತಾ ಇದ್ದೀವಿ ಇವಾಗ. ನಮ್ಮೂರಿಗೂ ತಾರ್ ರೋಡ್ ಮಾಡೋರು ನೋಡಿ. ಸ್ಕೂಲ್ ಬಸ್ ಓಡಾಡ್ತದೆ ಅಂದ್ಬಿಟ್ಟು ತಾರ್ ರೋಡ್ ಮಾಡೋರು.